ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ. ಭಾರತದ ಆಪರೇಷನ್ ಸಿಂಧೂರ್ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗುತ್ತಿದೆ. ವಿಶೇಷವಾಗಿ ಯುರೋಪಿನ ಮೆಡಿಟರೇನಿಯನ್ ಪ್ರದೇಶದಲ್ಲಿರುವ ಸೈಪ್ರಸ್ ದೇಶ ಈಗ ಭಾರತದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳತ್ತ ಗಮನ ಹರಿಸಿದೆ. ಹೌದು ಸ್ನೇಹಿತರೆ, ಟರ್ಕಿಯ ಹೆಚ್ಚುತ್ತಿರುವ ಸೈನಿಕ ಒತ್ತಡ ಮತ್ತು ಡ್ರೋನ್ ಶಕ್ತಿಗೆ ಪ್ರತಿಯಾಗಿ ಸೈಪ್ರಸ್ ಈಗ ಭಾರತದ ಕಾಮಿಕಾಜೆ ಡ್ರೋನ್ಗಳು ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಗೊತ್ತಾ? ಅದೇ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್. 2025 ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಮೇ 7ರಿಂದ 10ರವರೆಗೆ ಕೇವಲ 88 ಗಂಟೆಗಳ ಭಾರೀ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿತು. ಆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆ ಅತ್ಯಾಧುನಿಕ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಗಳು, ಡ್ರೋನ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಮತ್ತು ದೀರ್ಘ ದೂರದ ದಾಳಿ ಸಾಮರ್ಥ್ಯ ಹೊಂದಿರುವ ಪ್ಲಾಟ್ಫಾರ್ಮ್ಗಳನ್ನು ಬಳಸಿ ತನ್ನ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸಿತು. ಸೈಪ್ರಸ್ ಅಧಿಕಾರಿಗಳ ಪ್ರಕಾರ ಈ ಯುದ್ಧದಲ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳು ನೀಡಿದ ಪ್ರದರ್ಶನವು ಭಾರತ ನಿರ್ಮಿತ ರಕ್ಷಣಾ ತಂತ್ರಜ್ಞಾನಗಳ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸಿದೆ. ಅವರ ಮಾತಿನಲ್ಲಿ ಹೇಳುವುದಾದರೆ, ಭಾರತದ ಸಾಮರ್ಥ್ಯ ಕೇವಲ ಕಾಗದದಲ್ಲಿ ಇರಲಿಲ್ಲ, ನೇರ ಯುದ್ಧ ಭೂಮಿಯಲ್ಲಿ ಸಾಬೀತಾಗಿದೆ. ಇದೀಗ ಸೈಪ್ರಸ್ ದೇಶವು ವಿಶೇಷವಾಗಿ ಭಾರತದ ಕಾಮಿಕಾಜೆ ಡ್ರೋನ್ಗಳತ್ತ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಿದೆ. ಈ ಲಾಯ್ಟರಿಂಗ್ ಮ್ಯುನಿಷನ್ಗಳು ಗುರಿಯ ಮೇಲೆ ಗಂಟೆಗಳ ಕಾಲ ಸುತ್ತಾಡಿ ಸರಿಯಾದ ಕ್ಷಣದಲ್ಲಿ ಆತ್ಮಾಹುತಿ ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿವೆ. ಸೈಪ್ರಸ್ಗೆ ಈಗ ಬೇಕಾಗಿರುವುದು ಇದೇ ರೀತಿಯ ಅಚ್ಚುಕಟ್ಟಾದ ದಾಳಿ ಸಾಮರ್ಥ್ಯ. ಏಕೆಂದರೆ ಟರ್ಕಿ ತನ್ನ ಬೈರಕ್ತರ್ TB2 ಸೇರಿದಂತೆ ಅನೇಕ ಡ್ರೋನ್ಗಳನ್ನು ಬಳಸಿ ಸಿರಿಯಾ, ಲಿಬಿಯಾ ಮತ್ತು ದಕ್ಷಿಣ ಕಾಕಸಸ್ ಪ್ರದೇಶಗಳಲ್ಲಿ ಯುದ್ಧದ ಸಮೀಕರಣವನ್ನೇ ಬದಲಿಸಿದೆ. ಇದರಿಂದ ಆತಂಕಗೊಂಡಿರುವ ಸೈಪ್ರಸ್ ಈಗ ಟರ್ಕಿಯ ಡ್ರೋನ್ ನೆಟ್ವರ್ಕ್, ನೌಕಾಪಡೆ ಮತ್ತು ರೆಡಾರ್ ವ್ಯವಸ್ಥೆಗಳಿಗೆ ತಕ್ಕ ಉತ್ತರವನ್ನು ಕೊಡಬಲ್ಲ ತಂತ್ರಜ್ಞಾನವನ್ನು ಹುಡುಕುತ್ತಿದೆ. ಅಲ್ಲಿ ಭಾರತ ಪ್ರಮುಖವಾಗಿ ಆಯ್ಕೆಯಾಗಿ ಹೊರಹೊಮ್ಮಿದೆ. ಭಾರತದ DRDO ಮತ್ತು ಖಾಸಗಿ ಕಂಪನಿಗಳು ಅಭಿವೃದ್ಧಿಪಡಿಸಿರುವ ಕಾಮಿಕಾಜೆ ಡ್ರೋನ್ಗಳು ಈಗಾಗಲೇ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿವೆ. ಕಡಿಮೆ ವೆಚ್ಚ, ಹೆಚ್ಚು ನಿಖರತೆ ಮತ್ತು ಯುದ್ಧ ಭೂಮಿಯಲ್ಲಿ ವಿಶ್ವಾಸಾರ್ಹ ಕಾರ್ಯಕ್ಷಮತೆ ಇವುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆಯನ್ನು ತಂದಿವೆ. ಇದರ ಜೊತೆಗೆ ಸೈಪ್ರಸ್ ಈಗ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಪಡೆಯಲು ಆಸಕ್ತಿ ತೋರಿಸುತ್ತಿದೆ. ಭಾರತ ಮತ್ತು ರಷ್ಯಾ ಸಂಯುಕ್ತವಾಗಿ ಅಭಿವೃದ್ಧಿಪಡಿಸಿರುವ ಬ್ರಹ್ಮೋಸ್ ಪ್ರಪಂಚದ ಅತಿ ವೇಗದ ಕಾರ್ಯನಿರ್ವಹಣೆಯಲ್ಲಿರುವ ಕ್ರೂಸ್ ಮಿಸೈಲ್ಗಳಲ್ಲಿ ಒಂದಾಗಿದೆ. ಮ್ಯಾಕ್ 3ರ ವೇಗದಲ್ಲಿ ಹಾರುವ ಈ ಕ್ಷಿಪಣಿ ಕಡಿಮೆ ಎತ್ತರದಲ್ಲಿ ಶತ್ರುಗಳ ರೆಡಾರ್ ಅನ್ನು ತಪ್ಪಿಸಿಕೊಂಡು ದಾಳಿ ನಡೆಸಬಲ್ಲದು. ಒಮ್ಮೆ ಬ್ರಹ್ಮೋಸ್ ಸೈಪ್ರಸ್ಗೆ ಸೇರ್ಪಡೆಯಾದರೆ ಪೂರ್ವ ಮೆಡಿಟರೇನಿಯನ್ ಪ್ರದೇಶದ ಶಕ್ತಿ ಸಮತೋಲನವೇ ಬದಲಾಗುವ ಸಾಧ್ಯತೆ ಇದೆ. ಟರ್ಕಿಯ ನೌಕಾಪಡೆಯ ಚಟುವಟಿಕೆಗಳ ಮೇಲೆ ಇದು ನೇರ ಒತ್ತಡವನ್ನು ತರುತ್ತದೆ. ವಿಶೇಷವಾಗಿ ವಿವಾದಿತ ಸಮುದ್ರ ಗಡಿಗಳು ಮತ್ತು ಅನಿಲ ಸಂಶೋಧನಾ ಪ್ರದೇಶಗಳಲ್ಲಿ ಟರ್ಕಿಯ ಚಲನವಲನಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಸೈಪ್ರಸ್ ಪಡೆಯಬಹುದು. ಇದು ಕೇವಲ ಒಂದು ಶಸ್ತ್ರಾಸ್ತ್ರ ಒಪ್ಪಂದ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಜಿಯೋಪೊಲಿಟಿಕಲ್ ಲೆಕ್ಕಾಚಾರವೂ ಇದೆ. ಟರ್ಕಿ ಹಲವು ವರ್ಷಗಳಿಂದ ಪಾಕಿಸ್ತಾನದ ಆಪ್ತಮಿತ್ರ ರಾಷ್ಟ್ರವಾಗಿದೆ. ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವುದರಿಂದ ಹಿಡಿದು ಆಧುನಿಕ ಡ್ರೋನ್ಗಳ ಪೂರೈಕೆಯವರೆಗೆ ಟರ್ಕಿ ಸಕ್ರಿಯವಾಗಿ ಸಹಕರಿಸುತ್ತಿದೆ. ಭಾರತದ ದೃಷ್ಟಿಯಲ್ಲಿ ಟರ್ಕಿ, ಪಾಕಿಸ್ತಾನ ಮತ್ತು ಅಜರ್ಬೈಜಾನ್ ನಡುವಿನ ಒಕ್ಕೂಟ ಭವಿಷ್ಯದಲ್ಲಿ ಸವಾಲಾಗಿ ಬೆಳೆಯಬಹುದು. ಆದ್ದರಿಂದ ಭಾರತ ಈಗ ಸೈಪ್ರಸ್, ಗ್ರೀಸ್ ಮತ್ತು ಅರ್ಮೇನಿಯಾ ದೇಶಗಳೊಂದಿಗೆ ರಕ್ಷಣಾ ಸಹಕಾರವನ್ನು ಬಲಪಡಿಸುತ್ತಿದೆ. ಇದರ ಮೂಲಕ ಭಾರತ ಮೆಡಿಟರೇನಿಯನ್ ಮತ್ತು ಯುರೋಪಿಯನ್ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತಿದೆ. ಅದೇ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನ ಒಕ್ಕೂಟದ ಮೇಲೆ ಪರೋಕ್ಷ ಒತ್ತಡವನ್ನು ಸೃಷ್ಟಿಸುತ್ತಿದೆ. ಭಾರತದ ರಕ್ಷಣಾ ರಫ್ತು ಈಗ ದಾಖಲೆ ಮಟ್ಟವಾದ $4.1 ಬಿಲಿಯನ್ ಅನ್ನು ಮೀರಿದೆ. ಇದೀಗ ಭಾರತೀಯ ಶಸ್ತ್ರಾಸ್ತ್ರಗಳು ಕೇವಲ ದೇಶೀಯ ಬಳಕೆಗೆ ಮಾತ್ರವಲ್ಲ, ಜಾಗತಿಕ ಯುದ್ಧ ಭೂಮಿಯಲ್ಲೂ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿವೆ. ಹೀಗಾಗಿ ಸ್ನೇಹಿತರೆ, ಸೈಪ್ರಸ್
ಯುಎಸ್ ಭಾರತದ ಕಾಮಿಕಾಜಿ ಡ್ರೋನ್ಗಳು ಮತ್ತು ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿಸಿದರೆ ಅದು ಕೇವಲ ಒಂದು ಡಿಫೆನ್ಸ್ ಡೀಲ್ ಆಗುವುದಿಲ್ಲ. ಅದು ಭಾರತದ ಜಾಗತಿಕ ರಕ್ಷಣಾ ಪ್ರಭಾವ ಮತ್ತಷ್ಟು ವಿಸ್ತರಿಸುತ್ತಿರುವುದಕ್ಕೆ ದೊಡ್ಡ ಉದಾಹರಣೆಯಾಗಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತದ ಬ್ರಹ್ಮೋಸ್ ಮತ್ತು ಡ್ರೋನ್ ತಂತ್ರಜ್ಞಾನ ಈಗ ಜಗತ್ತಿನ ಹೊಸ ಗೇಮ್ ಚೇಂಜರ್ ಆಗುತ್ತಿದೆಯೇ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.